ಒಂಥರ ಚೆನ್ನಾಗಿದೆ ಅಲ್ಲ ಪ್ಲೇಸು. ಫಿಲಮ್ ಎಲ್ಲ ಆರಾಮ ತೆಗಿಬೋದು. ಈ ತುಂಬಾ ಮೂವಿ ಶೂಟ್ ಆಗಿದೆ ಇಲ್ಲಿ. ನಮ್ಮ ಕನ್ನಡ ಫಿಲಮ್ಗಳು ಸುಮಾರಾಗೈತೆ. ಮೇಘ ನೀಲಿಯ ಮೇಘ ಒಮ್ಮೊಮ್ಮೆ ಎದುರಾದೆ. ವ್ಯೂ ಮಾತ್ರ ಸಿಕ್ಕಾಪಟ್ಟೆ ಇದೆ, ಬಂದ್ಬಿಟ್ಟು ನೋಡಿದ್ರೆ. ಬಟ್ ನೀವು ಬರಕ್ಕಾಗಲ್ಲ. ಈ ತರ ಬಾಟ್ಲೆಲ್ಲ ಇಲ್ಲಿಲ್ಲೇ ಹಿಂಗೆ ಬಾಟ್ಲು ಬಿಸಾಕಿದ್ರು. ಮೊದಲು ಬಂದ್ರೆ ಹೊರಗಡೆ ಸೇರಿಸ್ತಿದ್ರು, ಇವಾಗ ಹೊರಗಡೆ ಏನು ಬಿಡ್ತಿಲ್ಲ. ಮತ್ತೆ ಏನೇ ತಿಂದ್ರು ಎಲ್ಲ ಇಲ್ಲೇ ಹಾಕೋಗ್ತಾ ಇದ್ರು. ಹಂಗಾಗಿ ಇವರು ಈಗ ಡಾಕ್ಯುಮೆಂಟ್ ಇಲ್ಲ, ಬಾಣೆಗೆ ಯಾವ್ದು ಡಾಕ್ಯುಮೆಂಟ್ ಇಲ್ಲ, ಇಷ್ಟ ಬಂದಂಗೆ ಹಾಕಿದ್ದಾರೆ. ಇದ್ರ ಬಗ್ಗೆ ಯಾವ ಸರ್ಕಾರ ಆಗ್ಲಿ ಇನ್ನೊಂದಾಗ್ಲಿ ಕೇಳಿಲ್ಲ, ಒಟ್ನಲ್ಲಿ ಹಾಕಿದ್ದಾರೆ. ಅದೇ ಬಡವರು ಬಂಗೂರು ಯಾರ ಈ ತರ ಬೇಲಿ ಹಾಕಿದ್ರೆ ಬಿಡ್ತಿದ್ರ? ನಾವು ಇದು ನೋಡಕ್ಕೆ ಚಿಕ್ಕಮಂಗ್ಳೂರಿಂದ ಬಂದಿದ್ದೀವಿ. ನೀವು ಏನಕ್ಕೆ ಬೇಲಿ ಹಾಕಿದ್ದು? ಕ್ಲಬ್ ಅವರು ಅದು ಏನಕ್ಕೆ ಹಾಕಿದ್ದು ಅಂತ ಎಲ್ಲ ಅದು ಇದು ಬಂದು ಹಾಕ್ತಾರೆ, ಗಲೀಜು ಮಾಡ್ತಾರೆ ಅಂತೇಳಿ ಎಲ್ಲ ಹಾಕಿದ್ದಾರೆ. ಮಾಡೋದು ಅಷ್ಟೇ, ಕುಡಿದು ಬಿಟ್ಟು ಬೀರು ಕುಡಿಯೋದು, ಕುಪ್ಪಿಗಳಿಗೆ ಹೊಡಿಯೋದು ಮಾಡೋದು ಎಲ್ಲ ಹಂಗೆ ಮಾಡ್ತಾವ್ರೆ. ಅದಕ್ಕೆ ಬೇಡ ಅಂತ ಯಾರು ನುಗ್ಗಂಗಿಲ್ಲ ಈಗ. ಅದು ಒಳ್ಳೆಯದೇ, ಅದೇ ನೀಟಾಗಿರಲ್ಲ ಜನಗಳು. ಅದ್ರಲ್ಲಿ ಟಿಪೇಟಿ ಅವ್ರು ಬರ್ತಾರಲ್ಲ, ಒಂದು ಗ್ಲಾಸು ಸಮೇತ ಎಂಥ ಒಂದು ಪ್ಲಾಸ್ಟಿಕ್ ಗ್ಲಾಸನ್ನು ಬಿಡೋದಿಲ್ಲ, ಎಲ್ಲ ಎತ್ಕೊಂಡು ಹೋಗ್ತಾರೆ. ಹೋಗಿ ಅಲ್ಲಿ ಬಾವಿ ಹತ್ರ ಎಲ್ಲ ಸುಳೆ ಬಾವಿ ಉಂಟಲ್ಲ, ಅಲ್ಲಿ ಮೇಲೆ ಅಲ್ಲಿ ಅಷ್ಟು ಹೋಗ್ತಾರೆ. ಅವ್ರೊಂದು ಬಾಲ ಅವರು ಹಂಗೆ ಅವ್ರನ್ನ ನುಗ್ಗಕ್ಕೆ ಬಿಡೋದಿಲ್ಲ ಈಗ, ಯಾರನ್ನೂ ಬಿಡೋದಿಲ್ಲ. ಬೀಗ ಎಲ್ಲ ಕಡೆ ಬೀಗನೇ ಈಗ. ಅಲ್ಲಿಗ ಗೇಟ್ ಅಲ್ಲಿ ಬೀಗ ತೆಗಿಬೇಕು, ಹೊಡ್ತಾ ಬರ್ತಾವನೆ. ಒಂಥರ ಚೆನ್ನಾಗಿದೆ ಅಲ್ಲ ಪ್ಲೇಸು. ಫಿಲಮ್ ಎಲ್ಲ ಆರಾಮ ತೆಗಿಬೋದು. ಈ ತುಂಬಾ ಮೂವಿ ಶೂಟ್ ಆಗಿದೆ ಇಲ್ಲಿ. ನಮ್ಮ ಕನ್ನಡ ಫಿಲಮ್ಗಳು ಸುಮಾರಾಗೈತೆ. ಈ ಪ್ಲೇಸಲ್ಲಿ ತುಂಬ ಮೂವಿ ಶೂಟ್ ಆಗಿದೆ. ಅದರಲ್ಲಿ ಒಂದೆರಡು ಸಾಂಗ್ಗಳು ನಮಗೆ ಸಿಕ್ಕಿದೆ. ಒಂದು ಮೇಘ ಬಂತು ಮೇಘ, ಇನ್ನೊಂದು ಪುಂಡ ಮೂವಿದೊಂದು ಸಾಂಗ್ ಸಿಕ್ಕಿದೆ. ಅದನ್ನ ನಾವು ಇಲ್ಲಿ ಹಾಕಿದ್ದೀವಿ. ಅದ್ರ ಫುಲ್ ವೀಡಿಯೋನ ನೀವು ಅದು ಡೈರೆಕ್ಟಾಗಿ ಅಲ್ಲಿ ನೋಡಬೇಕು. ನಾವು ತುಂಬ ಕ್ಲಿಪ್ ಹಾಕೋಕ್ಕಾಗೋದಿಲ್ಲ ಕಾಪಿರೈಟ್ ಇಶ್ಯೂಯಿಂದ. ಆ ವಿಡಿಯೋನ ಹೋಗಿ ಚೆಕ್ ಮಾಡ್ಕೊಳ್ಳಿ. ಮೇಘ ಬಂತು ಮೇಘ, ಮೇಘ ಬಂತು ಮೇಘ, ಮೇಘ ಬಂತು ಮೇಘ, ಮೇಘ ನೀಲಿಯ ಮೇಘ, ಮೇಘ ಮಲ್ಲಾರ ಮೇಘ. ಇನ್ನೊಮ್ಮೆ ಮರೆಯಾದೆ, ಅದೊಮ್ಮೆ ಒಗಟಾದೆ. ವಾಚ್ಮೆನ್ ಬರ್ತಾವ್ರಿ ಈಗ ಹೊಡ್ಕೊಂಡು. ಯಾವ ಕನ್ನಡನ ಇದು? ಯಾವ ಕನ್ನಡನ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ವಾಚ್ಮನ ಅವರು ನಿಮ್ಮ ಹೆಸರು ಅವ್ರು ಮೇಯಿಸ್ತಾರ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಮೇಯಿಸೋದಿಲ್ಲ. ಈಗ ಬೆಳಗ್ಗೆ ಬಿಟ್ಟು ಹೋಯ್ತೀವ, ಬೆಳಗ್ಗೆ ಇರ್ತವೆ. ಅಂದ್ರೆ ನಾನೇ ಹೋಗ್ಬೇಕು, ಹೋಗೋಣ ಅಂತ ಹೊರಟೆ. ಬೇಡ ನೀವು ಬರಬೇಡಿ ಅಲ್ಲಿ ಇಲ್ಲಿ ಅಂತ. ಬೇರೆಯವ್ರದ್ದು ದನ ಉಂಟು, ಅವ್ರು ಯಾರೂ ಬಂದಿಲ್ಲ. ಅದಕ್ಕೆ ಹೊರಗೆ ಬಿಟ್ಟು ಇದು ಮಾಡ್ತಾರೆ. ಹೊರಗೆ ಬಿಟ್ಟು ಹೋಯ್ತದೆ ಅದಕ್ಕೆ. ನೋಡಿ ಫ್ರೆಂಡ್ಸ್, ವಾಚ್ಮ್ಯಾನ್ ಇದ್ದಾರೆ. ನಾವು ಅಕಸ್ಮಾತ್ ಏನಾದರೂ ವರ್ಷ ತೋರ್ಸೋದು ಏನಾದ್ರು ಹತ್ತಿದ್ರೆ ಅದೇ ಕೋಲಲ್ಲಿ ಹಾಕೊಂಡು ಕಾಸು ಗೀಸ್ ಕೊಟ್ಟರು ಬಿಡಲ್ವಾ? ಕಾಸು ಏನು ಮಾಡ್ತದ ಗೊತ್ತಿಲ್ಲ. ನಾನು ಅಪ್ಲೋಡ್ ಮಾಡಿದಾಗ ಅವ್ರು ನೋಡ್ತಾರೆ. ಅದೀಗ ಹೋಯ್ತದೆ, ತೊಂದರೆ ಇಲ್ಲ. ನೀವು ಒಳಗಡೆ ಹೋಗೋದಲ್ವಾ, ಎಲ್ಲ ಬೇಲಿ ಹಾಕಾಗೈತಲ್ಲ, ಒಳಗಡೆ ಹೋದ್ಮೇಲೆ ಏನು ಪ್ರಾಬ್ಲಮ್ ಆಗಲ್ಲ. ಸ್ನೇಹಿತರೆ, ಇಲ್ಲಿ ಕಾಣ್ತಿದೆಯಲ್ಲ, ಇದು ತುಂಬ ದೊಡ್ಡ ಗಾಲ್ಫು. ಇಲ್ಲೂ ಎಲ್ಲ ಮೇಲೂ ಸಮೇತ ಇದೆ. ನೀವು ಆಲ್ಮೋಸ್ಟ್ ಇಲ್ಲಿ ಫಿಲಮ್ ಶೂಟಿಂಗ್ ಎಲ್ಲ ಮಾಡಿದ್ದಾರೆ ತುಂಬ ಕಡೆ. ಅದೆಲ್ಲ ಹಂಗೆ ಕೇಳ್ತಾ ಇದ್ದಾರೆ, ಫಿಲಮ್ ಶೂಟಿಂಗ್ ಎಲ್ಲ ಆಗಿದೆ. ಬಟ್ ವ್ಯೂ ಮಾತ್ರ ಸಿಕ್ಕಾಪಟ್ಟೆ ಇದೆ, ಬಂದ್ಬಿಟ್ಟು ನೋಡಿದ್ರೆ. ಬಟ್ ನೀವು ಬರೋಕ್ಕಾಗಲ್ಲ, ಸುತ್ತ ಗೇಟ್ ಹಾಕ್ಬಿಟ್ಟಿದ್ದಾರೆ. ಅದು ಏನಕ್ಕೋಸ್ಕರ ಬೇಲಿ ಹಾಕಿದ್ದಾರೆ ಅಂದರೆ, ಇಲ್ಲಿ ಏನು ಮಾಡ್ತಾರೆ ಜನಗಳು, ಏನು ಮಾಡೋಕ್ಕಾಗುತ್ತೆ ಹೇಳಿ? ಎಣ್ಣೆ ಸಿಗರೇಟು ಎಲ್ಲ ಪಾರ್ಟಿ ಮಾಡ್ತಾರೆ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ತಾರೆ ಅನ್ನೋಕ್ಕೋಸ್ಕರ ಫುಲ್ಲು ಒಂದು ರೌಂಡು ಎಲ್ಲ ಕಡೆಗೂ ಬೇಲಿ ಹಾಕ್ಬಿಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಮೊದಲೆಲ್ಲ ಇಲ್ಲಿ ನಾವೆಲ್ಲ ಬರ್ತಾ ಇದ್ದೋ. ನಮ್ದು ಇದೇ ಊರು, ಅಂದ್ರೆ ಇಲ್ಲಿಂದ ಸ್ವಲ್ಪ ದೂರ ಆಗುತ್ತೆ, ಒಂದು 10 ಕಿಲೋಮೀಟರ್ ದೂರ ಆಗುತ್ತೆ. ಬಟ್ ನಾವು ಮೊದಲೆಲ್ಲ ಇಲ್ಲಿ ಟೈಮ್ ಪಾಸ್ ಮಾಡಕ್ ಬರ್ತಿದ್ದೋ. ಆದ್ರೆ ಏನಂತ ಅಂದ್ರೆ, ಇಲ್ಲಿ ಜನಗಳು ರಾತ್ರಿ ಹೊತ್ತು ಬಂದು ಕುಡ್ದು ಬೆಳಿಗ್ಗೆ ಹೊತ್ತು ಪಾರ್ಟಿ ಆ ಥರ ಮಾಡಿ ಸಿಗರೇಟು ಎಣ್ಣೆ ಈ ತರ ಬಾಟ್ಲೆಲ್ಲ ಇಲ್ಲಿಲ್ಲೇ ಹಿಂಗೆ ಬಾಟ್ಲು ಬಿಸಾಕಿದ್ರು ತೊಂದರೆ ಇಲ್ಲ. ಏನ್ ಮಾಡ್ತಿದ್ರು ಅಂತಂದ್ರೆ, ಇದನ್ನ ಒಡೆದು ಗಾಜು ಮಾಡಿ ಹಾಕ್ತಿದ್ರು. ಇಲ್ಲಿ ದನಗಳೆಲ್ಲ ಮೇಯಕ್ ಬರ್ತಾರೆ. ಏನಂದ್ರೆ ಫ್ರೆಂಡ್ಸ್, ಇಲ್ಲಿ ದನಗಳನ್ನೆಲ್ಲ ಫಸ್ಟ್ ಇಲ್ಲಿ ಜನರೆಲ್ಲ ಮೇಯಕ್ ಬಿಡ್ತಾ ಇದ್ರು. ಏನಾಗಿದೆ ಅಂದ್ರೆ ಈಗ ಎಲ್ಲ ಅವ್ರಿಗೂ ಬಂದ್ ಮಾಡಿದ್ದಾರೆ. ಆದ್ರೆ ದನಗಳನ್ನ ಮೇಯಕ್ ಪರ್ಮಿಷನ್ ಬಿಟ್ಟಿದ್ದಾರೆ. ಏನಂತಂದ್ರೆ, ಅವರು ಬರೀ ಕಾಲಲ್ಲೇ ನಡೆದಾಡ್ತಾರೆ. ಇಲ್ಲಿ ದನ ಓಡಿಸೋಕೆ, ದನ ಕರ್ಕೊಂಡು ಹೋಗೋಕೆ ಎಲ್ಲ ಬರುವಾಗ ಬರೀ ಕಾಲಲ್ಲೇ ಓಡಾಡ್ತಾರೆ. ಆಗಿಂತ ಗಾಜಿನ ಚೂರುಗಳು ಅದೆಲ್ಲ ಮತ್ತೆ ಏನೇ ತಿಂದ್ರು ಎಲ್ಲ ಇಲ್ಲೇ ಹಾಕೋಗ್ತಾ ಇದ್ರು.
ಹಂಗಾಗಿ ಇಲ್ಲಿ ಇವಾಗ ಎಲ್ಲ ಸುತ್ತ ಫೆನ್ಸ್ ಹಾಕಿದ್ದಾರೆ, ಆ ಕಡೆ ಎಲ್ಲ ಕಡೆ ಫೆನ್ಸ್ ಹಾಕಿದ್ದಾರೆ. ಇವ್ರು ಮೊದ್ಲೆಲ್ಲ ಇಲ್ಲೇ ಬರ್ತಾ ಇದ್ರು. ಅವ್ರನ್ನ ಕೇಳೋಣ ಬನ್ನಿ, ಏನಕ್ಕೆ ಬಂದ್ ಮಾಡಿದ್ರು, ಏನ್ ಪ್ರಾಬ್ಲಮ್ ಆಗಿತ್ತು ಇಲ್ಲಿ ಅಂತ. ಅವಾಗ ಫ್ರೀ ಇದ್ದಾಗೆಲ್ಲ ಈಚೆ ಬೇಲೂರು ಬಾಣೆ ಹೋಗೋಣ ಅಂತ ಫ್ರೆಂಡ್ಸ್ ಎಲ್ಲ ಬರ್ತಿದ್ದೋ. ಮೇಲ್ಗಡೆ ಎಲ್ಲ ಫುಲ್ ದೊಡ್ಡ ಗಾಲ್ಫ್ ಗ್ರೌಂಡ್ ಇರೋದು. ಮತ್ತೆ ಇಲ್ಲೆಲ್ಲ ಬಂದಾಗ ನಾವು ಫ್ರೀಯಾಗಿ ಬಂದು ಸ್ನಾಕ್ಸ್ ಎಲ್ಲ ತಂದು ತಿಂದು ಕವರ್ ಎಲ್ಲ ಹೊರಗಡೆ ತಗೊಂಡ್ ಹೋಗ್ತಿದ್ದೋ. ಬೇರೆ ಟೂರಿಸ್ಟ್ಗಳೆಲ್ಲ ಬಂದು ಅವರೆಲ್ಲ ಕವರ್ಗಳನ್ನ ಬಿಸಾಡೋದು, ಬಾಟ್ಲೆಲ್ಲ ಹೊಡೆದಾಕೋದು, ಮತ್ತೆ ಈಗ ಪಾರ್ಟಿಗಳು ಮಾಡೋದು ನೈಟ್ ಟೈಮು, ಈ ಥರ ಎಲ್ಲ ಮಾಡಿ ಇವಾಗ ಫುಲ್ ಎಲ್ಲ ಕಡೆ ಮೆಸ್ಸಾಗಿ ಕ್ಲೋಸ್ ಮಾಡಿದ್ದಾರೆ. ಹಂಗಾಗಿ ಇವಾಗ ಮೊದಲು ಬಂದರೆ ಹೊರಗಡೆ ಸೇರಿಸ್ತಿದ್ರು, ಇವಾಗ ಹೊರಗಡೆ ಏನೂ ಬಿಡ್ತಿಲ್ಲ, ಬರೀ ರೋಡಲ್ಲೇ ನೋಡ್ಕೊಂಡು ಹೋಗ್ಬೇಕು. ಮಾತೇ ಇಲ್ಲ. ಅದೇ ಇವಾಗ ಏನಂತಂದ್ರೆ ಈಗ ಸ್ಥಳೀಯರಿಗೂ ಪರ್ಮಿಷನ್ ಇಲ್ಲ ಹೊರಗಡೆ ಬರಕ್ಕೆ, ಮತ್ತೆ ಹೊರಗಡೆ ಟೂರಿಸ್ಟ್ ಬರೋರ್ಗು ಪರ್ಮಿಷನ್ ಇಲ್ಲ. ಈಗ ಅಲ್ಲಿ ಒಂದು ಸ್ಟ್ಯಾಂಡ್ ಹಾಕಿದ್ದಾರೆ, ನೀವು ಮುಂದೆ ತೋರಿಸ್ತೀನಿ. ಆ ಸ್ಟ್ಯಾಂಡ್ ಹತ್ರ ಬಂದು ಅದ್ರ ಮೇಲ್ಗಡೆ ಹೋಗಿ ನಿಂತು ವ್ಯೂ ನೋಡ್ಬೇಕಷ್ಟೇ, ಬಿಟ್ರೆ ಇನ್ನು ಒಳಗಡೆ ಅಂತೂ ಪರ್ಮಿಷನ್ ಇಲ್ಲ ಬರಕ್ಕೆ. ಆ ಥರ ತೊಂದರೆಗಳಾಗಿದೆ. ಇವಾಗ ಪಾರ್ಟಿ ಮಾಡಿ ಎಲ್ಲ ಹಾಳು ಮಾಡಿದ್ದಾರೆ. ನಾವು ಅಲ್ಲಿ ಮಾತಾಡ್ದವಲ್ವಾ, ಅಲ್ಲಿಂದ ಸ್ವಲ್ಪ ಮುಂದೆ ಬಂದಿದ್ದೀವಿ. ಈ ಕಡೆಲ್ಲ ಹೋದ್ರೆ ತೋಟಗಳು ಎಲ್ಲ ಚೆನ್ನಾಗಿದೆ, ವ್ಯೂ ಇಲ್ಲೂ ಅಷ್ಟೇ ಚೆನ್ನಾಗಿದೆ. ಬಟ್ ಇಲ್ಲಿಗಿಂತ ಮೇಲ್ಗಡೆ ನೋಡಿ ಕಾಣ್ತಿರ್ಬೋದು, ತುಂಬ ಚೆನ್ನಾಗಿದೆ ವ್ಯೂ, ಸಿನಿಮ್ಯಾಟಿಕ್ ವ್ಯೂ. ಪ್ರೀ ವೆಡ್ಡಿಂಗಿಗೆಲ್ಲ ಮಸ್ತಾಗಿರುತ್ತೆ. ಮೂವಿ ಶೂಟಿಗೆ ಮಾಡಿದ್ದಾರೆ ಅಂದಮೇಲೆ ಇನ್ನು ಪ್ರೀ ವೆಡ್ಡಿಂಗ್ ಚಾನಲ್ ಇರುತ್ತಾ ಅನಿಸ್ತಿದೆಯಲ್ಲ. ಇಲ್ಲಿಂದ ಹತ್ತಿ ಮೇಲೆ ನೋಡ್ಬೋದು, ಬಟ್ ಇದು ಅವ್ರೇ ಮಾಡ್ಕೊಂಡಿರೋದು, ಪ್ರೈವೇಟ್ ಅವ್ರದ್ದು. ನಾವು ಹೋಗ್ತಿದ್ದೀವಿ, ಬಟ್ ಯಾರು ಇಲ್ಲ ಪರ್ಮಿಷನ್ ಕೇಳೋಕ್ಕೆ. ಚೆನ್ನಾಗಿದೆ ವ್ಯೂ. ಇಲ್ಲಿ ಚೇರ್ ಹಾಕೊಂಡು ಆರಾಮಾಗಿ ಕಾಫಿ ಕುಡಿತಾ ನೋಡ್ಬೋದು. ಬಟ್ ಈ ವೆದರ್ ಸಣ್ಣ ಜಿಳಿ ಮಳೆ ಈ ಥರ ಸಿಕ್ಕಾಗ ಯಾವುದೇ ಕಾರಣಕ್ಕೂ ಗಲೀಜು ಮಾಡಕ್ಕೆ ಹೋಗ್ಬಿಡಿ. ಯಾವುದೇ ಕಾರಣಕ್ಕೂ ಬಿಯರ್ ಬಾಟ್ಲಿ ಹೊಡಿಯೋದು ಎಲ್ಲ ಏನು ಮಾಡೋದು, ಹೋಗಿ ಕುಡೀರಿ, ತಿನ್ನಿ, ಮಜಾ ಮಾಡಿ, ಯಾರು ಬೇಡ ಅನ್ನಲ್ಲ. ಹಂಗೆ ಹೆಂಗೆ ತಿಂದಿರ್ತೀರ, ಹೆಂಗೆ ಇದು ಮಾಡಿದ್ರೆ ಹಂಗೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅಲ್ಲಿ ಡಸ್ಟ್ಬಿನ್ ಇರುತ್ತೆ, ಡಸ್ಟ್ಬಿನಿಗೆ ಹಾಕಿ ಇಲ್ಲ ಒಂದು ಸೈಡ್ ಮೂಲೆಗೆ ಇಟ್ಬಿಡಿ ಎಲ್ಲರೂ. ಅಣ್ಣ ನಿಮ್ದು ಯಾವ ಊರು? ನಂದು ಇಲ್ಲಿ ಕೆಂಚಮಣೆ ಅಂತ. ಹಾ. ಇದು ನಿಮ್ದೇ ಅಂಗಡಿನಾ? ನಂದೇ ಅಂಗಡಿ ಇದು. ನೀವೇನು ಕೆಲಸ ಮಾಡೋದಣ್ಣ? ನಾನು ಇಲ್ಲಿ ವಾಟರ್ ಮ್ಯಾನು. ಇಲ್ಲಿ ಏನಕ್ಕೋಸ್ಕರ ಈ ಥರ ಸುತ್ತ ಬೇಲಿ ಹಾಕ್ಬಿಟ್ಟಿದಾರಲ್ಲ? ಬೇಲಿ ಹಾಕಿದೆ ಅಂದ್ರೆ ಇಲ್ಲಿ ಗಲೀಜು ಮಾಡ್ತಿದ್ದಾರೆ ಅಂತ ಬೇಲಿ ಹಾಕಿದ್ದಾರೆ. ಇಲ್ಲಿ ಗಲೀಜು ಮಾಡ್ತಿದ್ರು ಅಂತ ಬೇಲೂರು ಬಾಣೆಲಿ. ಮತ್ತೆ ಈಗ ಟೂರಿಸ್ಟ್ ಪ್ಲೇಸ್ ಇದೆ ಇಲ್ಲಿ 7 ಎಕರೆ. ಅಂದ್ರೆ ಇದೇ ಟೂರಿಸ್ಟ್ ಪ್ಲೇಸ್? ಅಲ್ಲಲ್ಲ, ಇದು ಕೆಳಗೆ ಟೂರಿಸ್ಟ್ ಪ್ಲೇಸ್ ಇದೆ. ಹೌದಾ? ಸೇಮ್ ಇದೇ ತರ ಇದೆಯಾ ಗಾಲ್ಫ್? ಈ ಟೋಟಲ್ 62 ಎಕರೆ. ಈ ಬಾಣೆ ಇರೋದು 62 ಎಕರೆ ಟೋಟಲ್ ಇರೋದು ಬಾಣೆ. ಅದರಲ್ಲಿ 28 ಎಕರೆ ಕ್ಲಬ್ದು, 9.5 ಎಕರೆ ಮಠದ್ದು, 12.5 ಎಕರೆ ಊರುಬೇದು. ನಮ್ಮ ಟೂರಿಸ್ಟ್ ಪ್ಲೇಸ್ ಅಂತಾನೆ 7 ಎಕರೆ ಇದೆ. ಎಲ್ಲಿರೋದು? ಈ ಬಾಣೆಯಿಂದ ಕೆಳಗೆ ಮೊನ್ನೆ ಸರ್ವೆ ಮಾಡಿದ್ದಾರೆ ಟೂರಿಸ್ಟ್ ಪ್ಲೇಸ್ ಅಂತಾನೆ. ಅಂದ್ರೆ ಬಂದವರು ಸುಮ್ಮನೆ ಹಿಂಗ್ ಹೋಗೋ ಬದಲಲ್ಲಿ ಹೋಗಿ ನೋಡ್ಕೊಂಡು ಇಲ್ಲ, ಇವರು ಈಗ ಡಾಕ್ಯುಮೆಂಟ್ ಇಲ್ಲ. ಈಗ ಈ ಬಾಣೆಗೆ ಯಾವ್ದು ಡಾಕ್ಯುಮೆಂಟ್ ಇಲ್ಲ. ಡಾಕ್ಯುಮೆಂಟ್ ಇಲ್ಲ. 112 ವರ್ಷ ಆಗಿದೆ. ಡಾಕ್ಯುಮೆಂಟ್ ಇಲ್ಲ, ಕಂದಾಯ ಕಟ್ಟಿಲ್ಲ. ಈ ಫೆನ್ಸಿಂಗ್ ಮಾಡಿದ್ದಾರೆ, ಇದರಲ್ಲಿ NSC ತಗೊಂಡಿಲ್ಲ ಪಂಚಾಯತಿಯಿಂದ. ಇದು ಇಷ್ಟ ಬಂದಾಗ ಹಾಕಿದ್ದಾರೆ, ನನ್ನ ಜಾಗ ಅಂದ್ಬಿಟ್ಟು. ಬಟ್ ನಾವೇ ಒಂದು ವಿಚಾರ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಮ ಮನೇಲೆ ಒಂದು ನೀರಿನ ಬಿಲ್ ಕಟ್ಟಿಲ್ಲ ಅಂತ ಹೇಳಿದ್ರೆ ನೀರು ಕಂದಾಯ ಕಟ್ಟಿ ಅಂತ ಕೇಳ್ತಾರೆ. ಇದು ನೋಡಿ ಪಂಚಾಯತಿ ಅವ್ರ ಸಮೇತ ಕೇಳಿಲ್ಲ, ಇಷ್ಟ ಬಂದಂಗೆ ಹಾಕಿದ್ದಾರೆ. ಇದ್ರ ಬಗ್ಗೆ ಯಾವ ಸರ್ಕಾರ ಆಗ್ಲಿ ಇನ್ನೊಂದಾಗ್ಲಿ ಕೇಳಿಲ್ಲ, ಒಟ್ನಲ್ಲಿ ಹಾಕಿದ್ದಾರೆ. ಅದೇ ಬಡವರು ಬಂಗೂರು ಯಾರ ಈ ತರ ಬೇಲಿ ಹಾಕಿದ್ರೆ ಬಿಡ್ತಿರ್ಲಿಲ್ಲ, ಯಾವುದೇ ಕಾರಣಕ್ಕೂ ಬಿಡ್ತಿರ್ಲಿಲ್ಲ. ಕಿತ್ತೇಸಿ ಅವರು ಇದು ನೋಡಿ ಡಾಕ್ಯುಮೆಂಟೇ ಇಲ್ಲ. ಅದ್ರ ಬಗ್ಗೆ ದೊಡ್ಡೊಂದು ಹೋರಾಟ ಇದೆ, ದೊಡ್ಡ ಮಟ್ಟದಲ್ಲಿ. ಒಂದು ಸದ್ಯದಲ್ಲೇ ಇನ್ನೊಂದು 15 ದಿನದಲ್ಲೇ ಒಂದು ದೊಡ್ಡ ಹೋರಾಟ ಇದೆ. ಒಂದು ಉಗ್ರ ಹೋರಾಟ ಉಂಟು ಇದ್ರ ಬಗ್ಗೆ. ಅಲ್ಲ, ಇಷ್ಟು ಧೈರ್ಯವಾಗಿ ಹೇಗ್ ಹಾಕಿರ್ಬೋದು? ಅದು ಹೇಗೆ ಹಾಕಿದ್ದಾರೆ ಅನ್ನೋದು ಗೊತ್ತಿಲ್ಲ. ಇನ್ನೊಂದು 10 ದಿನದೊಳಗೆ ಗೊತ್ತಾಗುತ್ತೆ ಹೀಗೆ ಯಾವ ತರ ಏನು ಈಗ ಹಾಕಿದ್ದಾರೆ ಏನಕ್ಕೆ ಹಾಕಿದ್ದಾರೆ ಅನ್ನೋದು 10 ದಿನದೊಳಗೆ ಗೊತ್ತಾಗಿದೆ. ನೋಡಿ, ಪ್ರವಾಸಿ ತಾಣ ಅಂತ ಹೇಳ್ಬಿಟ್ಟು ಮೊನ್ನೆ ಬೆಂಗಳೂರಿಂದೆಲ್ಲ ಬಂದು ಅಳೆದಿದ್ದಾರೆ. ಅಲ್ಲಿ ಪಾಯಿಂಟ್ ಮಾಡಿ ಹೋಗಿದ್ದಾರೆ. ನಾನು ಇವಾಗ ಖುದ್ದಾಗಿ ಕೇಳಿದ್ದೀನಿ, ಪ್ರವಾಸಿ ತಾಣಕ್ಕೆ ದಾರಿ ಬಿಡಿ. ನೋಡಿ, ಇಲ್ಲಿ ಕಾಲ್ದಾರಿ ಇತ್ತು, ಕೆಂಚಮನೆಗೆ ಹೋಗೋ ದಾರಿ ಕಾಲ್ದಾರಿ ಇತ್ತು. ಇಲ್ಲಿ ಕಾಲ್ದಾರಿ ಇತ್ತು. ಈ ರೋಡಲ್ಲೇ 2 ಕೆರೆಗೆ ಹೋಗೋ ದಾರಿ ಇದೆ. ಕೆರೆಗೆ ಹೋಗೋ ದಾರಿ 2 ಪಾಂಡವ್ರ ಬಾವಿ ಹೋಗೋ ದಾರಿನೂ ಇದೆ ಈ ಕೆರೆಯಲ್ಲಿ ಮ್ಯಾಪಲ್ಲಿ. ಈಗ ನಾವು ಕೆಂಚಮನೆಯವರು ಹೋಗ್ಬೇಕು ಅಂದ್ರೆ ನಾವು ಹಿಂಗ್ ಹೋಗ್ತಿದ್ವಿ ಅಡ್ಡ. ಸ್ಕೂಲ್ ಮಕ್ಕಳಿಗೆ ಅರ್ಥ ಆಗೋದು ಬಸ್ಸಿಗೆ ಬಂದು ನಿಲ್ಲಕ್ಕೆ. ಅಲ್ಲಿ ಬಸ್ ಸ್ಟ್ಯಾಂಡು, ಅದೇ ಬಸ್ ಸ್ಟ್ಯಾಂಡು ಬಾಣೆಯಿಂದ ಮೇಲೆ ಬಂದು ನಿಲ್ಲೋರು ಬಸ್ ಸ್ಟ್ಯಾಂಡಿಗೆ. ಈಗ ಹಿಂಗ್ ಬರ್ಬೇಕು, ಹಿಂಗ್ ಬಂದು ರೋಡಲ್ಲೇ ಬಂದು ಹೋಗ್ಬೇಕು. ಕಾಲ್ದಾರಿ ಇತ್ತು ಮೊದಲು, ಕಾಲ್ದಾರಿ ಇತ್ತು. ಇದು ಗಾಲ್ಫ್ ಆಡ್ತಾರೆ, ಗಾಲ್ಫ್ ನ್ಯಾಚುರಲ್ ಇರೋದು. ಇದ್ರ ಬಟ್ಲ ಯಾರಿಗೋ ಡಾಕ್ಯುಮೆಂಟ್ ಇಲ್ಲದ ಏನ್ ಮಾಡ್ತಾರೆ. ಇದರಲ್ಲಿ ಈಗ ನೋಡಿ ಮಟ್ಟಿಗೆ ನೋಡಿ ಬೋರ್ಡ್ ಹಾಕಿದ್ದಾರೆ ನೋಡಿ. ಇದು 9.5 ಎಕರೆ. ಇದು ಚಿಲ್ಡ್ರೆ ನೋಡಿ, ಇಲ್ಲಿಂದ ಹಾಕಿದ್ದಾರೆ. ಇದು ಮಠದ್ದು, ಇಷ್ಟು ಮಠದ್ದು 9.5 ಎಕರೆ. 28 ಎಕರೆ ಕ್ಲಬ್ದು, 7.5 ನಮ್ದು ಪ್ರವಾಸಿ ತಾಣದ ಇದೆ. ನಾವು ಕೇಳ್ತಿರೋದಷ್ಟೇ,
ಪ್ರವಾಸಿ ತಾಣ ಬಿಟ್ಕೊಡ್ಲಿ, ಸ್ಥಳೀಯರಿಗೂ ಟೂರಿಸ್ಟ್ ಪ್ಲೇಸ್ ಉದಾರ ಆಗ್ಬೇಕಿದು. ನಮ್ಮ ಊರು ಉದಾರ ಆಗ್ಬೇಕು. ನಮ್ಮ ಸೋಮವಾರಪೇಟೆಯಲ್ಲಿ ಏನಿದೆ? ಏನಿಲ್ಲ. ಮಡಿಕೇರಿ, ಕುಶಾಲನಗರ ಅದ್ರ ಏನೇ ಬೇಕಾದಾಗ ನೋಡಕ್ಕೆ ಸೋಮವಾರಪೇಟೆಯಲ್ಲಿ ಏನಿದೆ? ಏನಿಲ್ಲ. ತುಂಬಾ ಜನ ಬರ್ತಾರೆ. ಎಲ್ಲಾ ಇಂಟ್ರೂ ಮಾಡೋದ್ರೆ ಮಾಡ್ಬೋದು. ತುಂಬಾ ಜನ, ದಿನಕ್ಕೆ 50 ಜನ ಬರ್ತಾರೆ. ಇಂಪ್ರೂವ್ ಆಗ್ಬೇಕು, ಉದಾರ ಆಗ್ಬೇಕು ಅಂದ್ರೆ ಒಂದು ಪ್ರವಾಸಿ ತಾಣ ಇದ್ರೆ ಉದಾರ ಆಗುತ್ತೆ. ಇಲ್ಲಿ ಏನು ಇಲ್ಲ ಅಂದ್ರೆ ಏನ್ ಮಾಡ್ತಾರೆ? ಜಾಗ ಯಾರು ಬರಲ್ಲ. ಈಗ ಕೇಳಿ ಬೇಲಿ ಹಾಕಿದಾರೆ, ಯಾರು ಕೇಳ್ತಿಲ್ಲ. ಪಂಚಾಯತಿ NSA ಇಲ್ಲ. ಇಷ್ಟ ಬಂದ ನಾನು ಹೇಳ್ತಿಲ್ವಾ, ನಮ್ಮ ಮನೆಗಾಗ್ಲಿ ಒಂದು ಕಾಂಪೌಂಡ್ಗಾಗ್ಲಿ ಅಲ್ಲ, ನಾವು ಏನಾದ್ರು ಬೇಲಿ ಹಾಕಿದ್ರೆ ಯಾವುದೇ ಕಾರಣ ಡಿಪಾರ್ಟ್ಮೆಂಟ್ ಅವ್ರು ಬಿಡ್ತಿರ್ಲಿಲ್ಲ. ನಾವೊಬ್ಬ ಡಿಪಾರ್ಟ್ಮೆಂಟೇ ಬಿಡ್ತಿರ್ಲಿಲ್ಲ. ನೋಡಿ, ಈಗ ಬೇಲಿ ಹಾಕಿದ್ದಾರೆ ನಿಜ, ಬಟ್ ಓಪನ್ ಕೊಟ್ರೆ ಬಾಣೆಯವರು ಹೋಗಿ ಬರ್ತಾರೆ. ಏನಾದ್ರು ಥಿಂಗ್ಸ್ ತಗೊಂಡೋಗಿ ತಗೊಂಡ್ಬಂದು ಇಲ್ಲಿಗೆ ಹಾಕ್ಯಪ್ಪ ಅಂತ ಒಂದು ಡಸ್ಟ್ಬಿನ್ ಇಟ್ಟರೆ, ಪಂಚಾಯತಿಂದ ಹೇಳಿದ್ರೆ ಡಸ್ಟ್ಬಿನ್ ಒಂದು 10 ಡಸ್ಟ್ಬಿನ್ ಇರ್ತಾರೆ. ಬಟ್ ಇಲ್ಲೇ ಈಗ ಕ್ಲಬ್ ಇಂದಾನೆ ಇರ್ತಾರೆ ಡಸ್ಟ್ಬಿನ್. ಬೇಕಾರೆ ಅವ್ರು ಬೇಕಾರೆ ಇಡ್ಲಿ, ಒಂದು 10 ರೂಪಾಯಿ ಫೀಸ್ ಬೇಕಾದ್ರೆ ಮಾಡ್ಲಿ. ಜನಗಳನ್ನ ನೋಡಕ್ ಬಿಡ್ಲಿ, ಬಾಣೆನ ಜನಗಳನ್ನ ನೋಡಕ್ ಬಿಡ್ಲಿ, ಪ್ರಕೃತಿನ ಸವಿಯಕ್ ಬಿಡ್ಲಿ ಜನಗಳನ್ನ. ಇದು ಯಾರ್ದು ಸೊತ್ತು ಅಲ್ಲ ಇದು. ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಯಾರು ಸೊತ್ತುನೂ ಅಲ್ಲ. ಈಗ ಡಾಕ್ಯುಮೆಂಟ್ ಇದ್ರೆ ನನ್ನ ಸೊತ್ತು ಅಂತ ಹೇಳ್ಬೋದು, ಡಾಕ್ಯುಮೆಂಟೇ ಇಲ್ಲ ಇದಕ್ಕೆ. ಫ್ರೆಂಡ್ಸ್, ಈಗೇನ್ ನೋಡಿದ್ರಿ ನೀವು, ಇದು ಬೇಲೂರು ಬಾಣೆ ಅಂತ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಲ್ಲಿರೋದು. ಇಲ್ಲಿ ಸ್ವಚ್ಛತೆ ಕಾಪಾಡ್ಕೊಳ್ಳೋನೆ ಇಲ್ಲಿ ಎಲ್ಲಾನು ಬಂದ್ ಮಾಡಿದ್ದಾರೆ. ಪ್ಲೇಸ್ ಯಾರು ಹೋಗಕ್ ಆಗೋದಿಲ್ಲ. ಹಂಗಾಗಿ ಇವತ್ತಿನ ವ್ಲಾಗ್ನ ನಾವು ಇಲ್ಲಿ ಮುಗಿಸ್ತಾ ಇದೀವಿ. ಮತ್ತೆ ಎಲ್ಲ ಕಡೆ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳಿ. ಇದು ನಮ್ಮ ಕನ್ನಡ ಎಕ್ಸ್ಪ್ಲೋರ್ ಚಾನಲ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ, ಬೆಳೆಸಿ ಅಷ್ಟೇ.